ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೇಘಾ ಹರ್ಷ ವ್ಲಾಗ್ಸ್. ಇವತ್ತು ಶ್ರಾವಣ ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆನೆ ಪೂಜೆನ ಮಾಡ್ತಾ ಇದೀವಿ. ನಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ನೈವೇದ್ಯಕ್ಕೆ ಅಂತ ಹೇಳಿ ಕಿಚಡಿನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ತರಕಾರಿ ಸಾಂಬಾರ್ ಮತ್ತೆ ಕಿಚಡಿ ಕಾಯಿ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ತರಕಾರಿ ಸಾಂಬಾರ್ಗೆ ಏನೇನ್ ಬೇಕು ಎಲ್ಲದನ್ನು ಹೆಚ್ಚಿ ತರಕಾರಿಗಳನ್ನೆಲ್ಲ ಹೆಚ್ಚಿ ಬೈಲಿಕ್ಕೆ ಇಟ್ಟಿದ್ದೀನಿ. ಜೊತೆಗೆ ತರಕಾರಿ ಜೊತೆಗೆ ಅವರೇ ಬೇಳೆನ ಹಾಕ್ತಾ ಇದ್ದೀನಿ. ಅವರೇ ಬೇಳೆ ಹಾಕಿದ್ರೆ ಕಿಚಡಿಗೆ ಸಾಂಬಾರ್ ತುಂಬಾನೇ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರೇ ಬೇಳೆನ ಹಾಕ್ತಾ ಇದ್ದೀನಿ. ಈ ವೆದರ್‌ಗೆ ಸ್ವಲ್ಪ ಕೋಲ್ಡ್ ಆಗಿದೆ. ಅದಕ್ಕೆ ವಾಯ್ಸ್ ಚೇಂಜ್ ಆಗಿದೆ. ಸ್ವಲ್ಪ ಕ್ರಾಕ್ ಬರ್ತಾ ಇದೆ ಅಂತ ಅನ್ಕೋತೀನಿ ವಾಯ್ಸಲ್ಲಿ. ತರಕಾರಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಇವಾಗ ಲಿಡ್‌ನ ಕ್ಲೋಸ್ ಮಾಡ್ತಾ ಇದೀನಿ. 2ರಿಂದ 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ತರಕಾರಿ ಎಲ್ಲ ನೀಟಾಗಿ ಬೆಂದಿರುತ್ತೆ. ಇವಾಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಾಕಿದ್ದೀನಿ. 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಮತ್ತೆ 2ರಿಂದ 3 ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿನ ಹಾಕ್ತಾ ಇದೀನಿ. ಮತ್ತೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಇಷ್ಟೊಂದು ಸೇರಿಸ್ಕೊಂಡು ಒಂದು ಬೌಲ್ ಆಗುವಷ್ಟು ಕಾಯಿ ತುರಿನ ಸೇರಿಸ್ಕೊತಾ ಇದೀನಿ. ಮತ್ತೆ ಬೇಕು ಅಂತ ಅನ್ಸಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕೋಬಹುದು ಅಥವಾ ಸ್ಕಿಪ್ ಮಾಡಬಹುದು. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಂಡ್ರೆ ರೆಡಿ ಆಗತ್ತೆ. ಇವಾಗ ಒಂದ್ ಕಡಾಯಿಗೆ 3ರಿಂದ 4 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದೀನಿ. ಎಣ್ಣೆನ ಹಾಕಿ ಸ್ಟವ್ ಆನ್ ಮಾಡಿ ಸ್ವಲ್ಪ ಎಣ್ಣೆ ಬಿಸಿ ಆದ್ಮೇಲೆ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತೆ ಒಂದ್ ಅರ್ಧ ಸ್ಪೂನ್ ಸಾಸಿವೆನ ಹಾಕೋತಾ ಇದೀನಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಜೊತೆಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದೀನಿ. ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿನೂ ಸಹ ಹಾಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಸ್ವಲ್ಪ ಈರುಳ್ಳಿ ಎಲ್ಲ ಬೇಯಬೇಕು ಒಗ್ಗರಣೆಲೇನೆ. ಅಲ್ಲಿವರೆಗೂ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಿದ್ದಾದ್ಮೇಲೆ ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಮಸಾಲೆನ ಹಾಕೊಂಡ್ಮೇಲೆ ಕೂಡ ಒಂದು 2ರಿಂದ 3 ನಿಮಿಷ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾವಿವಾಗ ತರಕಾರಿ ಸಾಂಬಾರ್ ಮಾಡ್ತಾ ಇರೋದು ಕಿಚಡಿಗೆ. ಅದಕ್ಕೆ ಹಸಿ ಕಾಳು ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅವರೆಕಾಳು, ತೊಗರಿಕಾಳು ಆ ಥರ. ಇವಾಗ ಸೀಸನ್ ಅಲ್ಲ ಅಲ್ವಾ? ಅದಕ್ಕೋಸ್ಕರ ನಾನು ಅವರೆಬೇಳೆನ ಹಾಕ್ತಾ ಇದ್ದೀನಿ. ಬೇರೆ ಕಾಳು ಹಾಕೋದಕ್ಕಿಂತನೂ ಅವರೆಬೇಳೆನೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಇವಾಗ ಮಿಕ್ಸಿ ಜಾರ್‌ಗೆ ಸ್ವಲ್ಪ ನೀರು ಹಾಕೊಂಡು ಅದರಲ್ಲಿರುವಂತ ಮಸಾಲೆಯನ್ನು ಕಡಾಯಿಗೆ ಹಾಕೊಂಡಿದ್ದಾಯ್ತು. ಟೇಸ್ಟ್‌ಗೆ ಎಷ್ಟು ಬೇಕೋ ಅಷ್ಟನ್ನ ನೋಡ್ಕೊಂಡು ಉಪ್ಪನ್ನ ಹಾಕೊಂಡಿದ್ದೀನಿ. ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಒಂದು 2-3 ಮಿನಿಟ್ಸ್ ಕುದಿಯೋದಕ್ಕೆ ಬಿಡೋಣ. ನೀಟಾಗಿ ಕುದ್ದಿದ್ದಾದ್ಮೇಲೆ ಬೇಯಿಸಿಟ್ಕೊಂಡಿರುವಂತ ತರಕಾರಿನೆಲ್ಲ ಇವಾಗ ಕಡಾಯಿಗೆ ಹಾಕ್ತಾ ಇದ್ದೀನಿ. ತರಕಾರಿನೆಲ್ಲ ಹಾಕಿದ್ಮೇಲೆ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಕುದಿಲಿಕ್ಕೆ ಬಿಟ್ಬಿಡಿ. ಲೋ ಫ್ಲೇಮಲ್ಲೇನೆ ಒಂದು 5-10 ಮಿನಿಟ್ಸ್ ಕುದಿಸ್ಕೊಳ್ಳಿ ಸ್ಟಾರ್ಟಿಂಗು. ಯಾಕೆಂದ್ರೆ ಖಾರ ಎಲ್ಲ ನೀಟಾಗಿ ಉಪ್ಪು ಹಾಕಿರ್ತೀವಿ ತರಕಾರಿಗೆ ಬೇಯಲಿಕ್ಕೇನೆ. ಬಟ್ ಖಾರ ಇರಲ್ಲ ಅಲ್ವಾ? ಖಾರ ಎಲ್ಲ ನೀಟಾಗಿ ಹತ್ಲಿ ಅಂತ ಹೇಳಿ ಒಂದು 5-10 ಮಿನಿಟ್ಸ್ ಲೋ ಫ್ಲೇಮಲ್ಲೇನೆ ಕುದಿಯೋದಕ್ಕೆ ಬಿಟ್ಬಿಡೋಣ. ಮತ್ತೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅದೇ ಕನ್ಸಿಸ್ಟೆನ್ಸಿಗೆ ಸಾಂಬಾರ್ನ ರೆಡಿ ಮಾಡ್ಕೊಳ್ಳಿ. ತರಕಾರಿ ಸಾಂಬಾರ್ ಸ್ವಲ್ಪ ಗಟ್ಟಿಯಾಗಿದ್ರೇನೆ ಚೆನ್ನಾಗಿರತ್ತೆ. ತೀರಾ ಗಟ್ಟಿ ತಿನ್ನಕ್ಕಾಗಲ್ಲ ಅಂತಂದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಸಾಂಬಾರ್ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಇವಾಗ ಕಿಚಡಿ ಮಾಡ್ಲಿಕ್ಕೆ ಅಂತ ಹೇಳಿ ಮತ್ತೆ ಒಂದು ಕುಕ್ಕರ್‌ನ ತಗೊಂಡಿದ್ದೀನಿ. ಅದಕ್ಕೆ ಒಂದು 5ರಿಂದ 6 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು, ಎಣ್ಣೆ ಬಿಸಿ ಆದ್ಮೇಲೆ 1 ಸ್ಪೂನ್ ಆಗುವಷ್ಟು ಸಾಸಿವೆ, ಮತ್ತೆ ಒಂದು 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಲ್ದು ಜಜ್ಜಿಟ್ಕೊಂಡಿರುವಂತದ್ದು, ಒಂದು 4ರಿಂದ 5 ಒಣಮೆಣಸಿನಕಾಯಿ ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನ ಹಾಕೊಂಡು ನೀಟಾಗಿ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಒಂದು 2ರಿಂದ 3 ನಿಮಿಷ ಒಗ್ಗರಣೆ ಎಲ್ಲ ಬೆಂದಿದ್ದಾದ್ಮೇಲೆ ಅರಿಶಿಣ ಕೊನೆ ಮತ್ತೆ ಮೆಂತ್ಯನ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪದ ಪುಡಿ ಅಂತ ನಮ್ ಕಡೆ ಕರೆಯೋದು. ಇದೇನೆ ಕಿಚಡಿಗೆ ತುಂಬಾನೇ ಟೇಸ್ಟ್ ಕೊಡುತ್ತೆ. ಇನ್ನು ಒಂದು 2ರಿಂದ 3 ಸ್ಪೂನ್ ಆಗೋವಷ್ಟು ತುಪ್ಪದ ಪುಡಿನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಇದು ಹಾಕೊಂಡು ನೀಟಾಗಿ ಒಂದ್ಸಲ ಸ್ಮೆಲ್ ಎಲ್ಲ ಹೋಗೋ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮತ್ತೆ 1:2 ರೇಷಿಯೋ ತರ ನಾನು 3 ಲೋಟ ಅನ್ನ ಮಾಡ್ತಾ ಇರೋದು. ಅದಕ್ಕೆ 6 ಲೋಟ ನೀರ್ನ ಇವಾಗ ಕುಕ್ಕರ್‌ಗೆ ಸೇರಿಸ್ಕೊಂಡು ನೀರ್ನ ಬಿಸಿ ಆಗ್ಲಿಕ್ಕೆ ಬಿಡ್ತೀನಿ. ನೀರ್ ಚೆನ್ನಾಗಿ ಮಳ್ಬೇಕು. ಮಳ್ಳೋದಕ್ಕೆ ಸ್ಟಾರ್ಟ್ ಆದ್ಮೇಲೆನೆ ನಾವು ಅಕ್ಕಿನ ಇದಕ್ಕೆ ಸೇರಿಸ್ಕೊಂಡ್ರೆ ಸಾಕು. ಇದಕ್ಕೆ ಟೇಸ್ಟ್‌ಗೆ ಎಷ್ಟು ಬೇಕು ಅಷ್ಟನ್ನ ನೋಡ್ಕೊಂಡು ಉಪ್ಪನ್ನ ಕೂಡ ಸೇರಿಸ್ಕೊಳ್ಳಿ. ತೀರಾ ಕಡಿಮೆ ಮಾಡ್ಕೋಬೇಡಿ. ಯಾಕೆಂದ್ರೆ ಸಪ್ಪೆ ಸಪ್ಪೆ ಅನ್ನಿಸ್ಬಿಡುತ್ತೆ. ಸಾಂಬಾರು ಕರೆಕ್ಟಾಗಿ ಹಾಕಿರ್ತೀವಿ ಅಲ್ವಾ? ಅನ್ನಕ್ಕೆ ಸ್ವಲ್ಪ ಸೇರಿಸ್ಕೊಳ್ಳೋದ್ರಿಂದಾನು ಉಪ್ಪು ಕರೆಕ್ಟ್ ಆಗುತ್ತೆ. ಇವಾಗ ನಾವಿದಕ್ಕೆ ತೊಳ್ದಿಟ್ಕೊಂಡಿರುವಂತ 3 ಲೋಟ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಇದು ಬಾಸ್ಮತಿ ಅಕ್ಕಿ ಅಲ್ಲ, ನಾರ್ಮಲ್ ಜೀರಾ ರೈಸ್‌ನ ಸೇರಿಸ್ಕೊತಾ ಇರೋದು. ಇವಾಗ ಟೇಸ್ಟ್‌ಗೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡಿದ್ದಾದ್ಮೇಲೆ ಕಾಯಿ ತುರಿನ ಹಾಕ್ಬೇಕು. ಕಾಯಿ ತುರಿ ನೀವು ಎಷ್ಟು ಜಾಸ್ತಿ ಹಾಕ್ತೀರೋ ಅಷ್ಟು ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನು 1 ಬೌಲ್ ಆಗುವಷ್ಟು ಕಾಯಿ ತುರಿನ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸ್ಟಾರ್ಟ್ ಆದ್ಮೇಲೆನೆ ಕೂಡ ನಾವು ಇವಾಗ ಲಿಡ್‌ನ ಕ್ಲೋಸ್ ಮಾಡ್ಬಿಡೋಣ. ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾವು ಲಿಡ್‌ನ ಕ್ಲೋಸ್ ಮಾಡಿರೋದ್ರಿಂದ 1ರಿಂದ 2 ವಿಸಿಲ್ ಆದ್ರೆ ಸಾಕು. ಜಾಸ್ತಿ ಕೂಗ್ಸೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ತಳ ಹೊತ್ಕೊಂಡ್ ಕಷ್ಟ ಅಂತ ಹೇಳಿ. ನಾನು ಈಗ ಲಿಡ್‌ನ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ತಾ ಇದ್ದೀನಿ ಅಷ್ಟೇನೆ. ಇದಕ್ಕೆ ಕಾಯಿ ರಸನ ರೆಡಿ ಮಾಡ್ಕೊಂಡಿದ್ದೀನಿ. ಸಾರಿ, ಅದು ವಿಡಿಯೋ ಮಾಡೋದು ಮರ್ತೋಗ್ಬಿಡ್ತು. ಕೊನೆಯಲ್ಲಿ ವಿಡಿಯೋ ಮಾಡ್ಬಿಟ್ಟೆ. ಸ್ವಲ್ಪ ಎಳ್ಳನ್ನ ಹುರ್ಕೊಂಡು ಅದ್ರ ಜೊತೆಗೆ 2 ಏಲಕ್ಕಿನ ಹಾಕೊಂಡು ಫಸ್ಟ್ ರುಬ್ಕೊಂಡೆ. ಅದಕ್ಕೆ 1 ಬೌಲ್ ಕಾಯಿ ತುರಿನ ಹಾಕೊಂಡು ರುಬ್ಕೊಂಡೆ. ನಂತರ ಇದಕ್ಕೆ ಕಪ್ಪು ಬೆಲ್ಲನ ಪುಡಿ ಮಾಡಿ ಅಥವಾ ನೀರಲ್ಲಿ ಸ್ವಲ್ಪ ಕರಗಿಸಿ ಸೇರಿಸ್ಕೊಂಡ್ರೆ ರೆಡಿ ಆಯ್ತು. ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಟ್ಟೆ. ನೈವೇದ್ಯ ರೆಡಿ ಆದ್ಮೇಲೆ ನಾನು ನನ್ನ ಮಗ ಇಬ್ರುನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ, ಇದು ನಮ್ಮನೆ ಪಕ್ಕದಲ್ಲೇ ಇರುವಂತ ಲಕ್ಷ್ಮೀ ಟೆಂಪಲ್, ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ಬಿಟ್ಟು ಹೋಗ್ತಾ ಇದೀವಿ.
ಸ್ವಲ್ಪ ಕೆಲ್ಸ ಇದೆ. ಹಾಸನ್‌ಗೆ ಹೋಗ್ಬೇಕು. ಸ್ವಲ್ಪ ಶಾಪಿಂಗ್ ಇದೆ. ನಾಳೆ ಮಂಗಳಗೌರಿ ಪೂಜೆಗೆ ಅಂತೇಳಿ ಸ್ವಲ್ಪ ಕೆಲ್ಸ ಇರೋದ್ರಿಂದ ನಾನು ನನ್ ಮಗ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತೇವಿ. ಈ ಲಕ್ಷ್ಮೀ ದೇವಸ್ಥಾನ ಬಂದು ತುಂಬಾ ಒಂದು 900 ವರ್ಷದ ಹಿಂದಿನ ದೇವಸ್ಥಾನ ಅಂತ ಹೇಳ್ತಾರೆ. ಯಾವಾಗ್ಲಾರ ಟೈಮ್ ಸಿಕ್ಕಾಗ ಈ ದೇವಸ್ಥಾನದ ವಿಡಿಯೋನ ಕಂಪ್ಲೀಟ್ ಆಗಿ ಯೂಟ್ಯೂಬಲ್ಲಿ ಹಾಕ್ತೀನಿ. ಇವತ್ತು ಶ್ರಾವಣ ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಅಲ್ಲೂ ಕೂಡ ಪೂಜೆನೇ ಲೇಟ್ ಆಗಿತ್ತು. ತುಂಬಾ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದ್ರು. ತುಂಬಾನೇ ಖುಷಿ ಆಯ್ತು. ಈ ಗರ್ಭಗುಡಿನ ಓಪನ್ ಮಾಡಲ್ಲ. ದೇವ್ರು ಬಿದ್ದಿರೋದ್ರಿಂದ ಈ ಗರ್ಭಗುಡಿನ ಓಪನ್ ಮಾಡಲ್ಲ. ಬಟ್ ಹಾಗೇನೆ ರಂಗೋಲಿ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ. ಇದು ಲಕ್ಷ್ಮೀ ದೇವಿ. ಈ ದೇವ್ರಿಗೆನೆ ಇಲ್ಲಿ ಸ್ಪೆಷಲ್ ಆಗಿ ಪೂಜೆ ಮಾಡ್ತಾರೆ. ಬಟ್ ಇವತ್ತು ನಾವು ಬೇಗ ಹೋಗಿದ್ವಿ. ಅಲ್ಲಿ ಪೂಜೆ ಇನ್ನೂ ಆಗಿರ್ಲಿಲ್ಲ. ಹಾಗೇನೆ ನಮಸ್ಕಾರ ಮಾಡ್ಕೊಂಡು ನಾವು ವಾಪಸ್ ಬಂದ್ಬಿಟ್ವಿ. ಇದು 4 ಗರ್ಭಗುಡಿ ಇರುವಂತ ದೇವಸ್ಥಾನ. ದೇವಸ್ಥಾನ ಪ್ರದಕ್ಷಿಣೆ ಬರೋಣ ಅಂತ ಹೋದ್ರೆ ನನ್ ಮಗನಿಂದನೇ ಓಡೋದೇ ಆಗೋಯ್ತು. ಅವ್ನ್ ಪ್ರದಕ್ಷಿಣೆ ನಮ್ಗೂ ಹಾಕೋದಿಕ್ ಬಿಡಲ್ಲ. ಅವ್ನ್ ರಿವರ್ಸ್ ಬರ್ತಾನೆ. ಅವ್ನಿಂದಾನೇ ಓಡಾಡ್ಕೊಂಡ್ ಬರ್ಬೇಕಾಗತ್ತೆ ಅಷ್ಟೇನೆ. ಬರೀ ಹಾಯ್ ಬಾಯ್ ಮಾಡ್ಕೊಂಡು ಬರೋದೇ ಆಗೋಯ್ತು. ಅಷ್ಟ್ರಲ್ಲಿ ನನ್ ತಮ್ಮ ಕೂಡ ಮನೆಗ್ ಬಂದಿದ್ದ. ಮನೇಲಿ ಜಾಸ್ತಿ ಹೊತ್ತು ಇರಕ್ ಹೋಗ್ಲಿಲ್ಲ. ಹಾಸನ್ ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳಿದ್ನಲ್ಲ. ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದ್ವಿ. ಪೂಜೆಗೆ ಬೇಕಾಗಿರುವಂತ ಸಾಮಗ್ರಿಗಳನ್ನೆಲ್ಲ ತಗೊಂಡು ನನ್ ಕಸಿನ್ ಮನೆಗ್ ಬಂದ್ವಿ. ಅವರು ಬಳೆ ಹಾರನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಲಾಸ್ಟ್ ಇಯರ್ ಅವರು ವರಮಹಾಲಕ್ಷ್ಮಿ ಪೂಜೆಗೆ ಬಳೆ ಹಾರನ ಹಾಕಿದ್ರು. ನಾನ್ ಅವ್ರ ಮನೆಗೆ ಕುಂಕುಮ ಕರೆದಾಗ ನನ್ಗೆ ಈ ತರ ಬೇಕು ಅಂತ ನಾನು ಕೇಳಿದ್ದೆ. ಮಂಗಳಗೌರಿ ಪೂಜೆ ಮಾಡ್ತೀನಿ ಅಲ್ವಾ, ಅದಕ್ ಮಾಡ್ಕೊಡಿ ಅಂತ ಹೇಳಿ. ಅವ್ರ ಈ ಸಲ ನೆನಪಿಸ್ಕೊಂಡು ಫೋನ್ ಮಾಡಿ ಹೇಳಿದ್ರು, ನಿನ್ ಬಳೆ ತಗೋಬಾ, ನಾನು ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿ ತಗೊಂಡೋದೆ. ನನ್ಗಂತೂ ಈ ಹಾರ ತುಂಬಾನೇ ಇಷ್ಟ ಆಗಿತ್ತು. ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಒಂದ್ಸಲ ನೀವು ನೋಡಿ ಯಾವ ರೀತಿ ಹಾರ ಮಾಡ್ತಾರೆ ಅಂತ ಹೇಳಿ. ನೋಡಿ ಯಾವ ರೀತಿ ಹಾರ ಬಂದಿದೆ ಅಂತ ಹೇಳಿ. ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಸೇಮ್ ಹೂವಿನ ಹಾರ ಹೇಗೆ ನಾವು ಹೊರಗಡೆ ತಗೊಬಂದು ಹಾಕ್ತಿವಿ, ಇಲ್ಲ ಮನೇಲೆ ಮಾಡ್ಬಿಟ್ಟು ಹಾಕ್ತಿವಿ, ಅದೇ ರೀತಿ ಕೂಡ ಬಳೆ ಹಾರ ಕೂಡ ತುಂಬಾನೇ ಚೆನ್ನಾಗಿ ಬಂದಿತ್ತು. ನಾನು ಇಲ್ಲಿಂದ ಮನೆಗೆ ಬಂದ್ಮೇಲೆ ಸ್ವಲ್ಪ ಐಟಮ್ಸ್ನ ತೊಳೆದಿಡ್ಬೇಕಾಗಿತ್ತು. ಡೈಲಿ ಯೂಸ್ ಮಾಡಲ್ಲ ಅಲ್ವಾ ಕೆಲವೊಂದು, ಅದನ್ನೆಲ್ಲ ವಾಶ್ ಮಾಡೋಣ ಅಂತ ಹೇಳಿ ಸ್ವಲ್ಪ ವೈಟ್ ಪೇಸ್ಟ್, ಕೋಲ್ಗೇಟ್ ಅಥವಾ ಯಾವ್ದಾದ್ರು ವೈಟ್ ಪೇಸ್ಟ್ನ ತಗೊಂಡು ಅದು ಸ್ವಲ್ಪ ನೀರ್ನ ಮಿಕ್ಸ್ ಮಾಡ್ಕೊಂಡು ಬೆಳ್ಳಿ ಪಾತ್ರೆಗಳನ್ನೆಲ್ಲ ತೊಳೆದಿಡೋಣ ಅಂತ ಹೇಳಿ ತೊಳಿತಾ ಇದ್ದೀನಿ. ನಾನು ಈ ಬೆಳ್ಳಿನ ತೊಳೆಯೋದಿಕ್ಕೆ ಬೇರೆ ಕೆಮಿಕಲ್ ಯಾವುದನ್ನು ಯೂಸ್ ಮಾಡಲ್ಲ. ನಾನು ವೈಟ್ ಪೇಸ್ಟ್ ಮಾತ್ರನ ಯೂಸ್ ಮಾಡೋದು. ನಾನು ಯೂಸ್ ಮಾಡಿದ್ಮೇಲೆ ಕೂಡ ಒಂದ್ಸಲ ನೀಟಾಗಿ ವಾಶ್ ಮಾಡಿ ಒರೆಸಿ ಎತ್ತಿಟ್ಟಿರ್ತೀನಿ. ಹಾಗಾಗಿ ಯಾವುದೇ ರೀತಿ ಕರೆ ಆಗಲಿ, ಏನು ಕಪ್ಪಾಗೋದು ಆ ಥರ ಏನೂ ಆಗಿರಲ್ಲ. ಸ್ವಲ್ಪ ಒಂದ್ಸಲ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ರೆ ಸಾಕು, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೀವು ಕೂಡ ಇದೇ ರೀತಿ ಯೂಸ್ ಮಾಡಿದ್ಮೇಲೆ ಕೂಡ ಒಂದ್ಸಲ ವಾಶ್ ಮಾಡಿ ಎತ್ತಿಡೋದ್ರಿಂದ
ನೆಕ್ಸ್ಟ್ ಟೈಮ್ ಯೂಸ್ ಮಾಡೋದು ಕೂಡ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಫಾಸ್ಟ್ ಆಗೆಲ್ಲ ಕೆಲಸ ಮುಗ್ದೇ ಹೋಗ್ಬಿಡುತ್ತೆ. ಪದೇ ಪದೇ ವಾಶ್ ಮಾಡಬೇಕು, ಪದೇ ಪದೇ ಅಯ್ಯೋ ನೆಕ್ಸ್ಟ್ ಟೈಮ್ ಮಾಡ್ಕೊಂಡ್ರಾಗುತ್ತೆ ಬಿಡು ಅಂತ ಸೋಮಾರಿತನ ಮಾಡ್ಕೊಂಡು ಕುತ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಕೂಡ ಯೂಸ್ ಅಂದ್ರೆ ನಮ್ಗೆ ಏನ್ ಕೆಲಸ ಇರುತ್ತೆ ಗೊತ್ತಿಲ್ಲ ಅಲ್ವಾ? ಆ ಟೈಮಲ್ಲಿ ಏನು ಬಿಸಿ ಆಗಿರ್ತೀವಿ ಏನೋ ಗೊತ್ತಾಗಲ್ಲ. ಹಾಗಾಗಿ ಅವಾಗಿನ ಕೆಲಸನ ಅವಾಗ್ಲೇನೆ ಮಾಡಿಟ್ಬಿಟ್ರೆ ಅದೊಂಥರ ಸಮಾಧಾನನೂ ಆಗಿರುತ್ತೆ. ಮತ್ತೆ ತೆಗೆದು ನೋಡೋದಕ್ಕೆ ಕೂಡ ಖುಷಿ ಆಗುತ್ತೆ. ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾದ್ಮೇಲೆ ಮೇನ್ ಇದಕ್ ಬೇಕಾಗಿರೋದು ಚಿಗಣಿ ಮತ್ತೆ ತಂಬಿಟ್ಟು ಮಾಡ್ಬೇಕು. ಅದಕ್ಕೋಸ್ಕರ ಬೆಲ್ಲನ ತಗೊಂಡು ಸ್ವಲ್ಪ ತುರಿತಾ ಇದೀನಿ. ಒಂದ್ 2 ಆಗೋಷ್ಟು ಬೆಲ್ಲನ ತಗೊಂಡು ಚಿಗಣಿ ಮತ್ತೆ ತಮಟೆ ಎರಡಕ್ಕೂ ಬೇಕಾಗಿರೋದ್ರಿಂದ ತುರ್ಕೊಂಡು ನೀಟಾಗಿ ಸ್ಮೂತ್ ಪೇಸ್ಟ್ ತರ ಆಗ್ಬೇಕಲ್ವಾ? ಅದಕ್ಕೋಸ್ಕರ ಈ ತರ ಮಾಡ್ಕೊಂಡಿದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಕೆಲವೊಬ್ರು ತಂಬಿಟ್ಟಿಗೆ ಈ ತರ ತುರಿ ಎಲ್ಲ ಜಜ್ಜಿಬಿಟ್ಟೇನೆ ಹಾಕಿರ್ತಾರೆ. ಅದು ಸ್ವಲ್ಪ ಬೆಲ್ಲ ಬೆಲ್ಲ ಎಲ್ಲ ಬಾಯಿಗೆ ಸಿಕ್ದಂಗ್ ಆಗ್ತಾ ಇರುತ್ತೆ. ಬಟ್ ಈ ತರ ಮಾಡೋದ್ರಿಂದ ಹಿಟ್ಟಿನ ಜೊತೆ ನೀಟಾಗಿ ಮಿಕ್ಸ್ ಆಗುತ್ತೆ. ನಾನು ಅಕ್ಕಿನ 3 ರಿಂದ 4 ಗಂಟೆಗಳ ಕಾಲ ನೆನೆಸಿ ಒಂದು ಕಾಟನ್ ಬಟ್ಟೆ ಮೇಲೆ ಒಂದು ಹಾಫ್ ಅನ್ ಅವರ್ ಆಗುವಷ್ಟು ಒಣಗಾಕಿದ್ದೆ. ಒಣಗಾಕಿದ್ದಾದ್ಮೇಲೆ ಒಂದ್ಸಲ ರುಬ್ಕೋಬೇಕು ಇವಾಗ. ನನ್ಗೆ ಏಲಕ್ಕಿ ಹಾಕೋದನ್ನ ಮರ್ತ್ಬಿಟ್ಟಿದ್ದೆ. ಒಂದ್ 2 ರೌಂಡ್ ಆದ್ಮೇಲೆ ನೋಡಿ ಈ ತರ ತರಿ ತರಿ ಆಗಿತ್ತು. ಆಮೇಲೆ ಏಲಕ್ಕಿ ಹಾಕೋದ್ ನೆನಪಾಯ್ತು. ಅವಾಗ 2 ಏಲಕ್ಕಿನ ಸೇರಿಸ್ಕೊಂಡು ಮತ್ತೆ ಇದನ್ನ ನೀಟಾಗಿ ರುಬ್ಕೋತಾ ಇದೀನಿ. ಫುಲ್ ನಾವು ರೊಟ್ಟಿಗೆಲ್ಲ ಹಿಟ್ಟನ್ನ ಹೇಗ್ ಮಾಡಿಸ್ತೀವಿ ನೋಡಿ ಅದೇ ಕನ್ಸಿಸ್ಟೆನ್ಸಿಲಿ ತೀರಾ ತೆಳ್ಳಗ್ ಮಾಡ್ಕೋಬೇಕು. ಇದನ್ನ ಒಂದ್ಸಲ ಜರಡಿ ಹಿಡ್ದಿದ್ದೀನಿ. ಜರಡಿ ಹಿಡ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಪೂರ್ತಿಯಾಗಿ ಫೈನ್ ಹಿಟ್ಟು ಇರುತ್ತ ಏನಿದೆ ಅದ್ ಮಾತ್ರ ತಗೊಂಡಿದ್ದೀನಿ. ಸ್ವಲ್ಪ ದಪ್ಪ ದಪ್ಪ ತರಿ ತರಿ ಇರೋದನ್ನೆಲ್ಲ ತೆಗೆದಿಟ್ಬಿಟ್ಟಿದ್ದೀನಿ. ಇವಾಗ ತುರ್ದಿಟ್ಕೊಂಡಿರುವಂತ ಬೆಲ್ಲನ ಸ್ವಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ತಾ ಬರೋಣ. ಸ್ವಸ್ವಲ್ಪನೇ ಸೇರಿಸ್ಕೊಂಡು ಹಿಟ್ಟಿನ ಜೊತೆಗೆ ಉಜ್ತಾ ಬರ್ಬೇಕು. ಯಾಕೆ ಅಂತ ಅಂದ್ರೆ ಹಿಟ್ಟು ಮತ್ತೆ ಬೆಲ್ಲ ನೀಟಾಗಿ ಮಿಕ್ಸ್ ಆಗ್ಬೇಕು. ಅದಕ್ಕೋಸ್ಕರ ಸ್ವಸ್ವಲ್ಪನೇ ಸೇರಿಸ್ಕೊಂಡು ಇಲ್ಲಾಂದ್ರೆ ಜಾಸ್ತಿ ಒಂದೇ ಸಲ ಹಾಕ್ಕೊಬಿಟ್ರೆ ಮೆತ್ತಗಾದಂಗ್ ಆಗ್ಬಿಡುತ್ತೆ. ಬೆಲ್ಲ ಸ್ವಲ್ಪ ನೀರ್ ಹೊಡಿಯುತ್ತೆ ಬೇಗನೆ. ಹಾಗಾಗಿ ಸ್ವಸ್ವಲ್ಪನೇ ಸೇರಿಸ್ಕೊತಾ ಮಿಕ್ಸ್ ಮಾಡ್ಕೊತಾ ಬನ್ನಿ. ನೀವ್ ಈ ತರ ಎಷ್ಟು ಕೈಯಿಂದ ನೀಟಾಗಿ ಉಜ್ಕೋತಿರೋ ಅಷ್ಟು ಕೂಡ ಹಿಟ್ಟಿನ ಜೊತೆಗೆ ಹಿಟ್ಟು ಮತ್ತೆ ಬೆಲ್ಲ ಬೆರೆಯುತ್ತೆ. ಮತ್ತೆ ಉಂಡೆ ಕಟ್ಟೋದಕ್ಕೆ ಕೂಡ ಚೆನ್ನಾಗಾಗತ್ತೆ. ಅಕಸ್ಮಾತ್ ನಿಮ್ಗೇನಾದ್ರು ಉಂಡೆ ಕಟ್ಟೋದಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಒಂದ್ 2 ಹನಿ ಆಗುವಷ್ಟು ನೀರು 2 ರಿಂದ 3 ಅಷ್ಟಾದ್ರೆ ಸಾಕು. ಅಷ್ಟು ನೀರ್ನ ಹಾಕೊಂಡು ಉಂಡೆ ಕಟ್ಟಿದ್ರೆ ಬರುತ್ತೆ. ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಪೂರ್ತಿ ಹಲ್ವಾ ತರ ಆಗ್ಬಿಡುತ್ತೆ ಅಷ್ಟೇನೆ. ಗಟ್ಟಿ ಕುತ್ಕೊಳ್ಳಲ್ಲ. ಗಟ್ಟಿ ಈಗ ಚಿಗ್ನಿ ತಂಬಿಟ್ಟು ಹೇಗ್ ಗಟ್ಟಿಗ್ ಮಾಡಿರ್ತೀವಿ ಆ ತರ ಆಗಲ್ಲ. ಹಲ್ವಾ ತರ ಕಲಸ್ಕೊಂಡಂಗ್ ಆಗ್ಬಿಡತ್ತೆ. ನಾನು ಒಂದು 20 ಮಿನಿಟ್ಸ್ ಅಂತೂ ಮಿಕ್ಸ್ ಮಾಡಿದೀನಿ ಅನ್ಸ್ತಾ ಇದು. ಅದಕ್ಕೆ ಮಾಡಿದ್ಮೇಲೆ ಅಷ್ಟೊತ್ತು ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಇವಾಗ ಒಂದು 2 ಹನಿ ಆಗುವಷ್ಟು ನೀರ ಹಾಕೊಂಡು ಯಾವ ರೀತಿ ಕಟ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ತರ ಕಟ್ಟಿ ರೌಂಡ್ ಆರು ಮಾಡ್ಬೋದು ಅಥವಾ ಈ ರೀತಿನಾದ್ರು ಮಾಡ್ಬೋದು. ಒಂದು 10, 12 ಆಗುವಷ್ಟು ಮಾಡ್ಕೊಂಡ್ರೆ ಸಾಕು. ಅಂದ್ರೆ ನಾವ್ ಎಷ್ಟ್ ಜನನ ಕರಿತೀವಿ ಅದ್ರ ಮೇಲೆ ಒಂದು ಮಿನಿಮಮ್ ಒಂದು 5 ಜನಕ್ಕಂತೂ ಕುಂಕುಮ ಕೊಟ್ಟೆ ಕೊಡ್ತೀವಿ. ಒಂದು 5 ಅಥವಾ 10 ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ಇವಾಗ ತಂಬಿಟ್ಟೆಲ್ಲ ಕಟ್ಟಿದ್ ರೆಡಿ ಆಯ್ತು. ಇದ್ರ ಜೊತೆಗೆ ಎಳ್ಳನ್ನ ತಗೊಳ್ತಾ ಇದೀನಿ. ಒಂದ್ ಅರ್ಧ ಪಾವ್ ಆಗೋಷ್ಟು ಎಳ್ಳನ್ನ ತಗೊಂಡಿದೀನಿ. ಇದನ್ನ ಕೂಡ ಇವಾಗ ಒಂದ್ಸಲ ನೀಟಾಗಿ ಮಿಕ್ಸಿ ಮಾಡ್ಕೊತಾ ಇದೀನಿ. ಮಿಕ್ಸಿ ಮಾಡ್ಕೊಂಡು ಈ ತರ ತರಿ ತರಿ ಆದ್ಮೇಲೆ ಇವಾಗ ಇದಕ್ಕೆ ತುರಿದಿಟ್ಕೊಂಡಿರುವಂತ ಬೆಲ್ಲನ ಸೇರಿಸ್ಕೋಬೇಕು. ಬೆಲ್ಲನ ಸೇರಿಸ್ಕೊಂಡು ಅದೇ ರೀತಿ ಇದೇ ರೀತಿ ಉಂಡೆಗಳನ್ನ ತಂಬಿಟ್ಟು ಹೇಗೆ ಉಂಡೆಗಳನ್ನ ಮಾಡ್ಕೊಂಡಿದೀವಿ ಅದೇ ರೀತಿ ಚಿಕನಿ ಕೂಡ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಂಡಿದೀನಿ. ಇಷ್ಟು ಮಾಡೋ ಅಷ್ಟರಲ್ಲಿ ನನ್ ಮಗ ಬಂದ. ನನ್ ಮಗನ್ನ ಹೊರಗಡೆ ಕಳ್ಸಿದ್ದೆ ಕರ್ಕೊಂಡೋಗಿ ಮನೇಲಿದ್ರೆ ಹಿಂಸೆ ಕೊಡ್ತಾನೆ ಅಂತ ಹೇಳಿ. ಅವನ್ ಬಂದು ಅವನಿಗೆ ಹಾಲು ಹಾಕೊಟ್ಟು ಊಟ ಮಾಡಿಸಿ ತಿಂಡಿ ತಿನ್ಸಿ ಅದೆಲ್ಲ ಮಾಡೋ ಅಷ್ಟರಲ್ಲಿ ರಾತ್ರಿ 10 ಗಂಟೆ ಆಗೋಯ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನನ್ನ ಮಿಸ್ ಮಾಡ್ತಾ ಇರಿ, ಹಾಗೆ ಬ್ಲೆಸ್ ಮಾಡ್ತಾ ಇರಿ. ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್‌ನ ಕ್ಲಿಕ್ ಮಾಡಿ. ನಾನು ವಿಡಿಯೋಸ್ ಹಾಕಿದ ತಕ್ಷಣ ನೋಟಿಫಿಕೇಶನ್ ನಿಮ್ಗೇನೆ ಫಸ್ಟ್ ಬರುತ್ತೆ. ಇಲ್ಲ ಅಂತಂದ್ರೆ ಹಾಕಿ ತುಂಬಾ ಹೊತ್ತಾದ್ರೂ ನೋಟಿಫಿಕೇಶನ್ ಬರೋದಿಲ್ಲ. ಪ್ಲೀಸ್ ನಮ್ಮ ಚಾನೆಲ್‌ಗೆ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಸ್‌ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.